ರಾಜ್ಯದಲ್ಲಿ ಹಲವು ಸಮುದಾಯಗಳು ಮತ್ತು ಕೆಲ ಜನತೆ ಮತ್ತು ನಿನ್ನೆ ಸಚಿವ ಸಂಪುಟದಲ್ಲಿ ಅವರ ಸಹೋದ್ಯೋಗಿಗಳೇ ತಿರುಗಿ ಬಿದ್ದು ಎಗರಾಡಿ ಕಿರುಚಾಡಿ ಪರಚಾಡಿದ ನಂತರ ಏನೋ ಆಗಿ ಹೋಗುತ್ತದೆ ಅಂತ ಎಲ್ಲರೂ ಪರಿಭಾವಿಸಿದ್ದರು. ಆದರೆ ಕಾಂಗ್ರೆಸ್ಸಿನ ರಾಷ್ಟ್ರಮಟ್ಟದಲ್ಲಿರುವ ನಿರ್ಧಾರ ಯಾವುದು ಅಂದರೆ ಜಾತಿ ಜನಗಣತಿಯನ್ನು ಮಾಡುವುದು. ಕೇಂದ್ರ ಸರ್ಕಾರದ್ದು ಅದೇ ನಿರ್ಧಾರ. ಈಗ ಜಾತಿ ಜನಗಣತಿನೇ ಮಾಡಬೇಕು ಅಂತ, ಜನಗಣತಿಯ ಜೊತೆಗೆ. ಹಾಗಾಗಿ ಅದರ ವಿರೋಧ ಯಾರದ್ದು ಇರಲಿಲ್ಲ, ಇಲ್ಲೂ ಇರಲಿಲ್ಲ. ಇಲ್ಲಿ ನಾನು 3 ದಿನದಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸುತ್ತಲೂ ಸೇರಿಕೊಂಡಿರುವ ಕಿತಾಪತಿಗಳು ಮತ್ತು ಕೋತಿಗಳು ಮಾಡುತ್ತಿರುವ ಕೆಲಸ ಅವ್ರದ್ದೇ ಕಿತಾಪತಿ ಹೇಳಿದ್ದೀನಿ. ಈಗ ಅದನ್ನು ರಿಪೇರಿ ಮಾಡ್ಕೋತಿದ್ದಾರಂತೆ, ಸ್ವಲ್ಪ ಸಮಸ್ಯೆ ಬಗೆಹರಿಸ್ಕೋತಿದ್ದಾರಂತೆ. ಜಾತಿ ಗಣತಿ ಗೊಂದಲ ಬಗೆಹರಿಸೋ ಸಲುವಾಗಿ ಮುಖ್ಯಮಂತ್ರಿಗಳು ಇವತ್ತು ಶಿವಕುಮಾರ್, ಎಚ್ ಕೆ ಪಾಟೀಲು, ತಂಗಡಗಿ, ಬೈರ್ತಿ, ಸುರೇಶು, ಸಂತೋಷ್ ಲಾಡ್ ಜೊತೆ ಎಲ್ಲ ಸಭೆ ಮಾಡಿದ್ರಂತೆ. ಆಮೇಲೆ ಹೈಕಮಾಂಡ್ ಇಚ್ಛೆಯಂತೆ ಆಗಬೇಕಾಗಿದೆ, ಬದಲಾವಣೆ ಜೊತೆಗೆ ಮಾಡೋಣ ಅಂತ. ಎಕ್ಸಾಕ್ಟ್ಲಿ ಇದನ್ನಾಗಲೇ ಮಾಡಬೇಕಾಗಿತ್ತು. ಸರಿ, ಈ ಬಗ್ಗೆ ಅಧಿಕೃತ ಆದೇಶ ಎಲ್ಲ ಏನೋ ಬಂದಿದೆಯಂತೆ. ಸಭೆಯಲ್ಲಿದ್ದ ಸಚಿವರು CM ಮನವೊಲಿಕೆಗೆ ಯತ್ನ ಮಾಡಿದ್ರು, CM ಒಪ್ಪಲಿಲ್ವಂತೆ. ಬೇಡ ಈಗ ಸದ್ಯಕ್ಕೆ ಮುಂದಕ್ಕೆ ಹಾಕೋಣ ಅಂತೆಲ್ಲ ಹೇಳಿರಬೇಕು ಕೆಲವರೆಲ್ಲ, ಅದಕ್ಕೆ ಅವರು ಒಪ್ಪಿಲ್ವಂತೆ. ಇನ್ನು ಸಚಿವರ ಒಪ್ಪದೇ ಇರೋದಕ್ಕೆ 2 ಕಾರಣ ಇದೆ ಇದರಲ್ಲಿ. 3 ಇರ್ಬೋದು ಬೇಕಾದ್ರೆ. ಹೈಕಮಾಂಡಿನ ನೀತಿಯೇ ಆಗಿದೆ ಜಾತಿ ಜನಗಣತಿ ಮಾಡ್ತೀವಿ ಅಂತ, ಹೌದು ಅದು ಹೌದು, ಅದರ ಪಾಲನೆ ಆಗಲೇಬೇಕು. ನಂಬರ್ 2, ಅಪೋಸ್ ಮಾಡಬಹುದಾದ ಭಾರತೀಯ ಜನತಾ ಪಕ್ಷ ಅಥವಾ NDA ತಾನೇ ಮಾಡ್ತಾ ಇದೆ. ಅವರು ಮಾಡ್ತಿದ್ದಾರೆ, ಇವರು ಮಾಡಿದೆ ಅವ್ರು ಮಾಡಿಬಿಟ್ರೆ ಅವ್ರು ಹೇಳ್ತಾರೆ ಬರ್ರಿ ಬುರುಡ ಬಿಡ್ತಿದ್ರಿ ಜಾತಿ ಅದ್ರ ಪ್ರಕಾರ ಜನಗಣತಿ ಅಂತ. ನಾವು ಮಾಡಿದ್ದು ನೀವೇನು ಮಾಡಿದ್ರಿ ಹೇಳ್ಕೊಳ್ಬೇಕು, ಹೇಳ್ಬಿಡ್ತಾರೆ ಆಮೇಲೆ. ಹಾಗಾಗಿ ಅದೊಂದು. 3ನೇದಿದೆ, ಅದು ಭಾಳ ಇಂಪಾರ್ಟೆಂಟ್ ಮ್ಯಾಟರ್. ಏನು ಸರ್? ಸಿದ್ದರಾಮಯ್ಯನವ್ರಿಗೆ ಮನಸ್ಸೊಳಗಡೆ ಒಂದಿದೆ, ನನ್ನ ಕಾಲದಲ್ಲಿ ಇದಾಗಬೇಕು, ನಾನಿದ್ದಾಗೆ ಮಾಡಿದ್ದೆ ಇದನ್ನು ಅಂತ ಇದೆ. ಸರ್, ಬ್ರೌನಿ ಪಾಯಿಂಟ್ ಪೊಲಿಟಿಕ್ಸ್ದವ್ರದ್ದು. ಎಂಡ್ ಆಫ್ ಇಸ್ ಪೊಲಿಟಿಕ್ಸ್. ಅಫ್ಕೋರ್ಸ್ ಅದು ಯಾವಾಗ ಎಂಡ್ ಆಗುತ್ತೆ, ಈ ವರ್ಷ ಆಗುತ್ತಾ, ಮುಂದಿನ ವರ್ಷ ಆಗುತ್ತಾ, ಡಿಸೆಂಬರಲ್ಲಾಗತ್ತಾ, ನವೆಂಬರಲ್ಲಾಗತ್ತಾ, ಜಾನ್ವರಿಲಾಗತ್ತಾ, ಫೆಬ್ರವರಿಲಾಗತ್ತಾ, ನಮಗೇನು ಗೊತ್ತಿಲ್ಲ. ಬಟ್ ಹಿ ಹ್ಯಾಸ್ ರೀಚ್ಡ್ ದಿ ಎಂಡ್ ಆಫ್ ಪಾಲಿಟಿಕ್ಸನ್ನು. ಪವರ್ ಪಾಲಿಟಿಕ್ಸ್ ನಾನು ಹೇಳ್ತಿರೋದು ಎಂಡ್ ಆಗಿದೆ. ಅಂದರೆ ಚುನಾವಣೆ ಇದು ಎಲ್ಲ ಎಂಡ್ ಆಗುತ್ತೆ, ಮಾಡೋದು ರಾಜಕಾರಣದಲ್ಲಿ ಇರ್ತಾರೆ ಅವ್ರು, ಬೇರೆ ವಿಚಾರ. ಹಾಗಾಗಿ ಅವ್ರಿಗದೊಂದು ಇದೆ, ಇದು ನನ್ನ ಟೈಮಲ್ಲಿ ಆಗಿಬಿಡ್ಬೇಕಿದು, ಹಾಗಾಗಿ ಇದಾಗೇ ಆಗತ್ತೆ ಅಂತ. ಸರಿ, ಆಮೇಲೆ ಸುರ್ಜೇವಾಲ ಮೀಟ್ ಮಾಡಿದ್ರಂತೆ, ಅವರೆಲ್ಲ ಹೇಳಿದ್ರಂತೆ ಇಲ್ಲೆಲ್ಲ ಮಾಡೋಣ, ಎಲ್ಲ ಚೇಂಜ್ ಆಗಿ ಇದು ಮಾಡಿ ಎಲ್ಲ ಮಾಡಿದ್ದು. ಸರಿ, ಈಗ ಸೂಚನೆ ಆಗಿದೆಯಲ್ಲ, ಇದಾದಮೇಲೆ ಶಿವಕುಮಾರು ತಣ್ಣಗಾಗಿದ್ದಾರೆ ಅಂತ ನಾವು ಹೇಳ್ತೀವಿ. ನೀವು ಅವ್ರನ್ನ ಕೇಳಿದ್ರೆ ಏನು ತಣ್ಣಗಾಗಿರೋದು? ನಾನೇನು ಮಾತಾಡಿದೆ ನಿನ್ನೆ? ನಾನು ಮಾತಾಡಲಿಲ್ಲ ನಿನ್ನೆ, ನಾನು ಬಿಸಿನೇ ಆಗಿಲ್ಲ, ತಣ್ಣಗಾಗೋದಿಲ್ಲ, ಏನು ಬಂತು ಅಂತ ಹೇಳ್ತಾರೆ. ಇದು ಟಿಪಿಕಲ್ ಪೊಲಿಟಿಷಿಯನ್ಸಿನ ಸುಪ್ರೀಂ ಕೋರ್ಟ್ ಹೇಳಿದ ದಪ್ಪ ಚರ್ಮ. ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಏನೋ ದಟ್ಸ್ ಓಕೆ, ಯಾರಿಗೂ ಗೊಂದಲ ಬೇಡ, ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ. ಆಯಿತು, ನೀವು ಹೇಳಿದ ತಕ್ಷಣ ನ್ಯಾಯ, ಇನ್ನೊಬ್ರು ಹೇಳಿದ ತಕ್ಷಣ ನ್ಯಾಯ ಅಲ್ಲ. ಸರಿ, ಸಚಿವ ಜಾರಕಿಹೊಳಿ ಎಕ್ಸ್ಟ್ರಾ ಜಾತಿ ಸೇರಿಸಿದಿಂದ ಗೊಂದಲ ಆಗಿತ್ತು ಅಂತೆಲ್ಲ ಹೇಳಿದ್ದಾರೆ. ಈಗ ಅದೆಲ್ಲ ಕೈ ಬಿಟ್ಟಿದ್ದಾರೆ, ನೋಡೋಣ ಅಂತ. ಈ ಮಧ್ಯೆ MB ಪಾಟೀಲು ಇಂಥವ್ರಲ್ಲ ನಾವೆಲ್ಲ ಏರು ದನಿಯಲ್ಲಿ ಮಾತಾಡಿಲ್ಲಪ್ಪ, ಚರ್ಚೆ ಮಾಡಿದ್ದೀವಿ. ಇಲ್ಲ ಸರ್ ಹೆಂಗಾಗತ್ತೆ ಸರ್, ಅಷ್ಟು ಕೆಳಗಡೆ ಮಾತಾಡಿದ್ದೀವಿ, ಪಕ್ಕದಲ್ಲಿರೋರ್ಗೂ ಕೇಳಿಲ್ಲ ದನೀನ. ಹಂಗಂದ್ರೆ ಪಕ್ಕದಲ್ಲಿರೋರಿಗೆ ಕೇಳಿಸಿಲ್ಲ, ನನಗೆ ನನ್ನ ಮಾತು ಕೇಳಿಸ್ತಾ ಇಲ್ಲ, ಲೆವೆಲ್ಲಲ್ಲಿ ಮಾತಾಡಿದ್ದೀವಿ. ಏನು ಸರ್ ಇನ್ನೆಲ್ಲಿಂದ ಏರು ಧ್ವನಿ? ಏರಿಲ್ಲಪ್ಪ. ಎಸ್, ಇನ್ನು ಸೂಚನೆ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸರ್? ಸೂಚನೆ, ಯಾವ ಧರ್ಮದಲ್ಲಿದ್ದಾರೋ ಅದನ್ನು ಧರ್ಮನ ಪರಿಗಣಿಸ್ಕೊಳ್ಳಿ, ಬರ್ಕೊಳ್ಳಿ. ಅಂದರೆ ಜಾತಿ ಜೊತೆಗೆ ಧರ್ಮ ಆ್ಯಡ್ ಮಾಡ್ತಿದ್ರಲ್ಲ, ಅದನ್ನು ಬಿಡಬೇಕಾಗತ್ತೆ. ಕ್ರಿಶ್ಚಿಯನ್ ಧರ್ಮದ ಜೊತೆ ಮೂಲ ಜಾತಿಯನ್ನು ಗುರುತಿಸಬೇಡಿ. ಅಂದರೆ ಅದೇನೋ ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಏನೇನೋ ಇತ್ತಲ್ಲ, ಅದನ್ನು ಮಾಡಬೇಡಿ. ಜಾತಿಯಲ್ಲಿ ಗುರುತಿಸ್ಕೊಂಡ್ರೆ ಧರ್ಮ ಹಿಂದೂ ಆಗ್ಬಿಡುತ್ತೆ. ನನ್ನ ಪ್ರಕಾರ ಅದಕ್ಕೂ ಜಾಗ ಕೊಡ್ಕೊಡ್ದು. ಎಕ್ಸ್ ಫೆಲೋ, ಒಬ್ಬ ಫೆಲೋ ಇದ್ದಾನೆ, ಯಾವನೋ ಏನೋ ಅವನ ಹೆಸರು ಒಂದು ಚಂದ್ರ ಅಂತ ಇಟ್ಕೊಳ್ಳೋಣ. ಈ ಚಂದ್ರ ಕನ್ವರ್ಟ್ ಆಗಿದ್ದಾನೆ, ಎಲ್ಲಿಗೆ? ಕ್ರಿಶ್ಚಿಯನ್ಗಾಗಿದ್ದಾನೆ. ಈಗ ಅವನು ಅದನ್ನು ಮರೆಮಾಚಿ ಅವನ ಹಳೆಯ ಜಾತಿ ಕುರುಬ ಅಂತಾನೆ ಇಟ್ಕೊಳ್ಳೋಣ, ಸುಮ್ಮನೆ ಉದಾಹರಣೆಗೆ.
ಏನೋ ಒಂದು ಇಟ್ಕೊಳ್ಳಿ, ಕುರುಬ ಅಂತನೋ ಲಿಂಗಾಯತರು ಅಂತನೋ ಬ್ರಾಹ್ಮಣರು ಅಂತನೋ ಏನೋ ಒಂದು ಇಟ್ಕೊಳ್ಳಿ, ಓಕೆ. ಅದನ್ನು ಹೇಳ್ತಾನೆ ಅಂತ ಇಟ್ಕೊಳ್ಳಿ, ಅದು ತಗೋ ಕೂಡ್ದು. ಬಟ್ ಅವನು ಸರ್ವೆಗೆ ಬಂದಂಥವ್ರನ್ನ ಯಾಮಾರಿಸ್ಬೋದಲ್ವಾ ಸರ್? ಅದೇ ಅವ್ನು ಯಾಮಾರಿಸಿದ್ರೆ ಗೊತ್ತಾದರೆ ಓಕೆ, ಸರ್ವಸ್ ಕೂಡ್ದದನ್ನು ಅವನು. ಅವನಿಗೆ ಯಾವುದೇ ರೀತಿಯಾದಂಥ ಫೆಸಿಲಿಟಿಗಳು ಇಲ್ಲ, ಅವ್ನಿಗೆ ಅರ್ಹತೆ ಇಲ್ಲ ವಾಪಸ್ ಬಂದು ಅದನ್ನು ಹೇಳ್ಕೊಳಕ್ಕೆ. ಹೊರಗೋದ್ಮೇಲೆ ಹೊರಟೋಗ್ಬೇಕು, ಹೊರಟೋಗ್ತಿರ್ಬೇಕು, ಖಾಲಿ ಮಾಡ್ಕೊಂಡು ಜಾಗನ. ಸವಲತ್ತುಗಳನ್ನು ಪಡಿಕೂಡುದು, ಬರ್ಕೂಡ್ದು. ಸವಲತ್ತು ಪಡೆಯೋಕ್ಕಾಗದೇ ಇಲ್ಲ ಬಿಡಿ. ಓಕೆ. ಅವ್ನು ಬಂದು ನಾನು ಕುರುಬಾ ಸರ್ ಅಂತ ಬರ್ಸ್ಬಿಟ್ಟ ತಕ್ಷಣ ಅವನಿಗೆ ಕುರುಬಾ ಸರ್ಟಿಫಿಕೇಟಲ್ಲಿ ಸಿಕ್ಕಲ್ಲ. ಅಲ್ಲಿ ಅವ್ನು ಕೃಷಿಯನ್ನೇ ಅವನು. ಬಟ್ ತುಂಬಾ ಕಡೆಗೆ ಆಗ್ತಿರೋದೇ ಅದೇ ಸಮಸ್ಯೆ. ಅದನ್ನು ಹೆಕ್ಕಿ ತೆಗೆದು ಸ್ಪೆಷಲ್ ಸೆಲ್ ಮಾಡಿ ಕಿತ್ತು ಬಿಸಾಕ್ಬೇಕು ಆಚೆಗೆ ಎಲ್ಲಾರು. ಅದು ಫಿಲ್ಟರ್ ಆಗಬೇಕು, ಅದು ಫಿಲ್ಟರ್ ಮಾಡ್ಬೇಕು ನೀವು. ಎಸ್, ಅದು ಮಾಡಬೇಕು. ಕೂಡ್ದು ಯಾಕೆ ಕೊಡಬೇಕು? ಕೊಟ್ಟರೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವನ ಮೇಲೆ, ತಪ್ಪು ಮಾಹಿತಿ ಕೊಟ್ಟಿದ್ದಾನೆ ಅಂತ. ಇನ್ನು ಕ್ರಿಶ್ಚಿಯನ್ ಧರ್ಮ ಅನ್ನೋದಾದರೆ ಜಾತಿ ಇರಲ್ಲ, ಗಣತಿ ವೇಳೆ ಇದನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಎಸ್ ಮಾತಾಡಿದ್ದಾರೆ ಸರ್. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದನ್ನೆಲ್ಲ ನೀವು ಖಂಡಿಸಬೇಕು, ಅದಕ್ಕೆ ಸರಿಯಾದಂತ ಉತ್ತರ ಕೊಡಬೇಕು ಅಂತ ಹೇಳಿದ್ದೀನಿ. ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನ ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತೀವಿ. ಗಾಬರಿ ಪಡೋಂತ ಅವಶ್ಯಕತೆ ಇಲ್ಲ. ಸಾಮಾಜಿಕವಾದಂತ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಎಕ್ಸ್ಟ್ರಾ ಜಾತಿ ಸೇರಿಸಿದ್ದು ಗೊಂದಲ ಆಗಿದೆ. ಅವನು ತೆಗೆದಾಕಬೇಕಂತ ಹೇಳಿದಾರೆ ಅಷ್ಟೇ. ಏನು ಶೆಡ್ಯೂಲ್ ನಲ್ಲಿ ಜಾತಿ ಇದೆ ಅದು ಮಾತ್ರ ಬರ್ಸ್ಲಿಕ್ಕೆ ಅವಕಾಶ ಇದೆ. ಒನ್ಲಿ ಕ್ರಿಶ್ಚಿಯನ್, ಅದಕ್ಕೆ ಉಪಜಾತಿ ಇಲ್ಲ. ಈಗ ನಾಸೋ ಮೋಟೋ ಯಾವುದೇ ಸೌಹಾರ್ದತವಾಗಿ ಚರ್ಚೆ ಆಗಿದೆ. ಆದ್ರೆ ಅಂತ ರೀತಿ ಯಾವುದೇ ಕೂಡ ಏರು ದನಿಯಲ್ಲಿ ಆಗ್ಲಿ ಅಥವಾ ಟೇಬಲ್ ಅನ್ನ ಗುದ್ದು ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸತೀಶ್ ಜಾರಕಿಹೊಳಿ ಹೊಳಿದು ಶೆಡ್ಯೂಲ್ದು ನಾನೇನೇ ಹೇಳಿದೆ ಮಾದೇವಪ್ಪನವ್ರದ್ದು ಬಂದಾಗ, ಎಲ್ಲಿದೆ ತೋರಿಸ್ರಿ ನನಗೆ ಅಂತ. ಮಾತೆತ್ತರ ಕಾನ್ಸ್ಟಿಟ್ಯೂಷನ್ ಅಂತ ಭಾಷಣ ಬಿಗಿತೀರ, ತೋರಿಸ್ರಿ ನೋಡ್ತೀನಿ ಎಲ್ಲಿದೆ ಅಂತ. ಸತೀಶ್ ಜಾರಕಿಹೊಳಿ ಇದು ಸರಿ ಇಲ್ಲ, ಅದು ಯಾವುದು ಶೆಡ್ಯೂಲ್ ಅಲ್ಲಿದೆ ಅದು ಮಾತ್ರ ಬರಬೇಕು. ಇಷ್ಟ ಬಂದವ್ರು ಇಷ್ಟ ಬಂದಿದ್ದನ್ನೆಲ್ಲ ಬರ್ಸಕ್ಕಲ್ಲ ಇದಿರೋದು. ಇದು ಪುಕ್ಕಟ್ಟೆ ಧರ್ಮದ ಇದ್ರ ವ್ಯವಹಾರ ಅಲ್ಲ. ಇದು ಪೋಖ್ರಿಗಳ ಥರ ಮಾಡ್ಕೊಡ್ದು ಸರ್ವೇನ. ಕಾನೂನಾತ್ಮಕವಾಗಿ ನಂಬರ್ 1 MB ಪಾಟೀಲ್ರದ್ದು. ಯಾಕೆ MB ಪಾಟೀಲ್ರು ಇದು ಮಾಡ್ತಾ ಇದ್ದೀರಿ? ಸೇ ಇಟ್ ವಿತ್ ಪ್ರೈಡ್, ಹೆಮ್ಮೆಯಿಂದ ಹೇಳಿ, ಹೌದು ನಾನು ಪ್ರತಿನಿಧಿಸುವ ನನ್ನ ಜನ ಮತ್ತು ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆಯೇನೋ ಅಂತ 1 ಡಿಗ್ರಿ ಲೆವೆಲಲ್ಲಿ ನಾನು ಮಾತಾಡಿರಬಹುದು ಅಂತ ಹೇಳಿ. ಯಾಕಂದ್ರೆ ನಾವು ಸಿಟ್ಕೋತೀರಿ? ವಾಟ್ ಯು ಹ್ಯಾವ್ ಡನ್ ಈಸ್ ನಾಟ್ ಎ ಕ್ರೈಮ್. ತಪ್ಪೇನಿಲ್ಲ, ಅವ್ರ ಸಮುದಾಯವನ್ನು ಪ್ರತಿನಿಧಿಸ್ತಾರಂದ್ರೆ ಒಬ್ಬರಿಗೆ ನಿಮ್ದು ಧ್ವನಿ ಒಂಚೂರು ಜಾಸ್ತಿ ಅನ್ಸಿರ್ಬೋದು, ಒಬ್ರಿಗೆ ಒಂಚೂರು ಕಡಿಮೆ ಇರ್ಬೋದಾಗಿತ್ತು ಅನ್ಸಿರ್ಬೋದು ಅಷ್ಟೇ ಅಲ್ವಾ? ಈಗ ನ್ಯೂಸ್ ಹೇಳೋವಾಗ ನಾವು ಒಂದು ದಿನ ಒಂದನ್ನು ಜಾಸ್ತಿ ಹೇಳ್ತಾರೆ, ತುಂಬ ಜಾಸ್ತಿ ಹೇಳಿದ್ರು ಅಲ್ವಾ ಇವತ್ತು ಅಂತ ಯಾರಿಗಾರು ಅನ್ನಿಸ್ಬೋದು. ಅನ್ನಿಸ್ಬಾರ್ದು ಅಂತ ಏನಿಲ್ವಲ್ಲ. ಇನ್ನೊಂದು ದಿನ ಯಾವತ್ತೊಂದು ದಿನ ಏನೋ ಹೇಳಿದಾಗ ಯಾಕೆ ಇವತ್ತು ಸಪ್ಪೆಯಾಗಿ ಹೇಳ್ಬಿಟ್ರಲ್ವಾ, ಏನೂ ಹೇಳಿಲ್ಲ ಅಲ್ವಾ ಅಂತ ಅನ್ನಿಸ್ಬೋದು. ಅದಿರಬಹುದೇ ಹೊರತು ಅದರಲ್ಲಿ ಒಂಥರ ಕ್ಷಮೆ ರೀತಿಯಲ್ಲಿ ಅದನ್ನೇನು ಹೇಳಬೇಕಾಗಿಲ್ಲ MB ಪಾಟೀಲ್. ಎಸ್ ಸರ್, ಇದರಲ್ಲಿ ಮುಖ್ಯವಾಗಿ ಕಳೆದ ಬಾರಿ ಮಾಡಬೇಕಾದ್ರೂ ಕೂಡ ಇದೇ ರೀತಿ ಗೊಂದಲಗಳಾಗಿತ್ತು, ಈ ಬಾರಿನೂ ಗೊಂದಲ ಆಗಿತ್ತು. ಸರಿಪಡಿಸಬಹುದಾಗಿತ್ತಲ್ಲ ಸರ್, ಜಾತಿ ಮುಖಂಡರನ್ನ ಕರೆಸಿ ಮಾತುಕತೆ. ಯಾವ ಮುಖಂಡರು ಬೇಡ್ರಿ, ಯಾವ ಮುಖಂಡರು ಅದಕ್ಕೆ ತಲೆಕೆಟ್ಟಿದಾರ? ಮುಖಂಡರು ಕರ್ಕೊಂಬರಕ್ಕಿಲ್ಲ. ಅಲ್ಲ, ಸ್ವಾಮೀಜಿ ಮಠಾಧೀಶರು ಯಾರು ಬೇಕು, ಯಾವ ಸ್ವಾಮೀಜಿನೂ ಬೇಡ, ಮಠಾನು ಬೇಡ, ಓಕೆ, ಯಾವುದು ಬೇಕಾಗಿಲ್ಲ. ಇಲ್ಲಿ ಯಾವ ಜಾತಿ ಪ್ರಕಾರದಲ್ಲಿ ನಾನು ಸರ್ವೆ ಮಾಡ್ತೀನಿ, ಪಟ್ಟಿನ ರಿಲೀಸ್ ಮಾಡಿಬಿಟ್ರೆ ಆಗೋಯ್ತಲ್ರಿ ಒಂದು ವಾರ ಮೊದಲು. ಗೊಂದಲಗಳೇ ಇರೋದು. ಯಾರ್ದಾರು ಆಕ್ಷೇಪ ಇದ್ರೆ ಹೇಳ್ರಪ್ಪ ನೋಡೋಣ ಅದೇನು ಅಂತ. ಅವರು ಎಲ್ಲರೂ 1000 ಆಕ್ಷೇಪ ಹಾಕ್ಬೋದು. ಯಾವ್ದು ಅಕ್ಸೆಪ್ಟಬಲ್ ಇದೆ, ನ್ಯಾಯಬದ್ಧವಾಗಿದೆ ಅಂತ ಅನ್ಸುತ್ತೆ ಅದನ್ನ ತೆಗೆದ ಮಾಡ್ದಪ್ಪ. ಓಕೆ, ಈಗ ಫೈನಲ್ ಆಯಿತು. ಬೇಸಿಕ್ ನೋಟಿಫಿಕೇಶನ್ನು, ಪ್ರಿಲಿಮಿನರಿ ನೋಟಿಫಿಕೇಶನ್ನು, ಫೈನಲ್ ನೋಟಿಫಿಕೇಶನ್ ಅಂತ ಇಲ್ವೇನ್ರಿ ಬಂದೇ ಬರುತ್ತೆ ಸರ್ಕಾರದಲ್ಲಿ? ಏನು ಸಂಬಳ ತಗೋತೀರೋ ಏನು ತಗೋತೀರಿ ಎಲ್ಲರೂ ಇಲ್ವೇನ್ರಿ? ಅದು ಹೌದು, ಸೇಮ್ ಪಬ್ಲಿಕ್ ಆಗಿದ್ರೆ ಆಗೋದು. ಇದನ್ನೇ ನೀವು ಪ್ರಿಲಿಮಿನರಿ ನೋಟಿಫಿಕೇಶನ್ ಥರ ಲಿಂಗಾಯತ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಯಾವನ ಲಿಂಗಾಯತ ಅಂತ ಹಾಕೋಣ ಅಂತ ಬಂದಿರೋರು. ಇರಪ್ಪ ಇದೆಲ್ಲ ಪ್ರಿಲಿಮಿನರಿ ಇರಪ್ಪ, ಮತ್ತೆ ಚೇಂಜ್ ಮಾಡ್ಕೊಂಡು ಬರ್ಕೊಂಡು ಫೈನಲ್ ನೋಟಿಫಿಕೇಶನ್ ಮಾಡಿದ್ರೆ ಮುಗಿದು ಹೋಗುತ್ತೆ. ಅದಕ್ಕೆ ಮಠಾಧೀಶರು ಯಾಕೆ, ಸ್ವಾಮೀಜಿ ಯಾಕೆ, ಪೊಲಿಟಿಕಲ್ ಲೀಡರ್ ಯಾಕೆ, ಕಾಪಿ ಗುಂಡು ಮತ್ತೆ ಗೋಡಂಬಿ ದ್ರಾಕ್ಷಿ ವೇಸ್ಟ್ ಅಲ್ಲ, ವಿಶ್ವಾಸಕ್ಕೆ ತಗೊಳ್ಬೋದಾಗಿತ್ತು. ಏನಿದೆ ರೀ ವಿಶ್ವಾಸ?
ಸಿ ಜಾತಿ ಜನಗಣತಿ ನಡಿಬೇಕಾ ನಡಿಬಾರ್ದ ಪ್ರೈಮರಿ ಕ್ವಶನ್. ಯಾರ್ಯಾವ್ದು ಎಷ್ಟು ಸಂಖ್ಯೆ ಇದೆ ಗೊತ್ತಾಗುತ್ತೆ. ಅದು ಬೇರೆ ವಿಚಾರ. ನಡಿಬೇಕಾ ನಡಿಬಾರ್ದ ಪ್ರೈಮರಿ ಕ್ವಶನ್, ಪ್ರಾಥಮಿಕ ಪ್ರಶ್ನೆ. ಒಂದು ಹಂತದವರೆಗೆ ಇನ್ಕ್ಲೂಡಿಂಗ್ ಜಾಸ್ತಿ ಬಿಜೆಪಿನೇ ಜಾತಿ ಜನಗಣತಿಯೇ ಬೇಡ ಎಂಬ ನಿರ್ಧಾರದಲ್ಲಿ ಇದ್ದವರು, ಹೌದು, ಸಮಾಜವನ್ನು ಒಡಿಬಾರ್ದು ಅಂತ ಅನ್ನೋ ಕಾರಣಕ್ಕೆ. ನಂತರದ ದಿನಗಳಲ್ಲಿ ಎಲ್ಲ ನಿರ್ಧಾರಕ್ಕೆ ಬಂದಿದ್ದೀರಿ ರಾಜಕೀಯ ಪಕ್ಷಗಳು, ಇನ್ಕ್ಲೂಡಿಂಗ್ ದಿ ಘನತೆವೆತ್ತ ರಾಷ್ಟ್ರೀಯವಾದಿ ಏಕೈಕ ಪಕ್ಷ ಬಿಜೆಪಿ. ಅವರಿಗೆ ಬೇಕಾದಾಗ, ಹೌದು, ಅನುಕೂಲ ಸಿಂಧೂ ರಾಷ್ಟ್ರೀಯವಾದಿ ಪಕ್ಷ ಅದು. ಅವ್ರಿಗೆ ಬೇಕಾದಾಗ ಲಚ್ಗೆಟ್ಟವರು ಸಿಂಧೂರದಲ್ಲಿ, ಅವ್ರನ್ನ ಮಾತ್ರ ಬಿಡ್ಕೊಡ್ದು ಈ ವಿಚಾರದಲ್ಲಿ. ಮ್ಯಾಚ್ ಆಡಿದ್ವಿ. ಹಾಂ, ಆಯ್ತಲ್ಲ, ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ, ಒಬ್ಬನಿಗೂ ತಾಕತ್ತೂ ಇಲ್ಲ, ಧೈರ್ಯನೂ ಇಲ್ಲ, ನಾಲ್ಗೆನೂ ಇಲ್ಲ. ಹಾಂ, ಆಯಿತು, ಎಲ್ಲರೂ ಒಪ್ಪಾಗಿದೆ ಈಗ ನೀವು ಜಾತಿ ವಿಚಾರದಲ್ಲಿ. ಹೌದು. ಸೊ ದಿ ಪ್ರಿನ್ಸಿಪಲ್ ಡಿಸಿಷನ್ ಈಸ್ ಮೇಡ್, ಜಾತಿ ಜನಗಣತಿ ಬೇಕು. ಸೊ ನೆಕ್ಸ್ಟ್ ಕ್ವಶನ್, ಹೇಗೆ? ನೆಕ್ಸ್ಟ್ ಕ್ವಶನ್, ಎಸ್, ಹೇಗೆ ಎಂದರೆ ಹೀಗಲ್ಲ, ಕ್ರಿಶ್ಚಿಯನ್ನು, ಲಿಂಗಾಯತ, ಮಧ್ವ ಅದಲ್ಲ. ಯಾವ್ಯಾವುದು ಶೆಡ್ಯೂಲ್ ಜಾತಿಗಳಿವೆ ಅದು ಎಷ್ಟು? ಓಕೆ, ಅಷ್ಟೇ. ಎಸ್. ಮೂರನೇ ಕ್ಯಾಟಗರಿಯಲ್ಲಿ ಯಾರಿದ್ದಾರೆ, ಒ ಬಿ ಸಿಯಲ್ಲಿ ಯಾರಿದ್ದಾರೆ, ದಲಿತರು ಯಾರಿದ್ದಾರೆ, ಇವ್ರ ನಂಬರ್ಸ್ಗಳು ನಮ್ಗೇನು ಹಿಂದೆ ಇದೆ ಆ ಪ್ರಕಾರನೇ ಆಗಲಿ. ಅದು ಏನಾರು ಇರಲಪ್ಪ, ಎಸ್, ಏನಾರು ಇರಲಿ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ. ಸರಿ, ಮಾಡ್ತಿರೋವಾಗ ಗೊಂದಲಗಳಿವೆ. ಈಗೇನೋ ತೆಗಿತೀವಿ ಅಂದಿದ್ದಾರೆ, ಯಾವ್ದನ್ನೆಲ್ಲ ತೆಗಿಲಿಲ್ಲ, ಬುರುಡೆ ಬಿಟ್ಟಿದ್ದಾರೆ, ದಿಮಾಕು ಮತ್ತು ಕೊಬ್ಬಿನ ಅಪರಾವತಾರಿಗಳ ಥರ ಸೋಮವಾರ ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಹಳೆ ಲಿಸ್ಟಲ್ಲಿ. ಅದೇ ರೀತಿಯಲ್ಲೇ ಆಗ ಬಹಳ ಸರಳ, ನಿಲ್ಲಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಜನರಿಗೆ, ಮಾನ್ಯ ಘನತೆವೆತ್ತ ಮುಖ್ಯಮಂತ್ರಿ ಹತ್ರ, ಯಾಕಂದರೆ ಅವರು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಆಗೇನು ಮಾಡಬೇಕು? ಸಮುದಾಯಗಳು ನಿಮ್ಮ ಸಮುದಾಯಕ್ಕೆ ಹೇಳಿಬಿಡಬೇಕು, ಭಾಗವಹಿಸಬೇಕಾ ಬ್ಯಾಡವಾ ಅಂತ. ಡಿಸಿಷನ್ ಅವ್ರಿಗೆ ಬಿಟ್ಟಿದೆ. ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು, ಇದರಲ್ಲಿ ಭಾಗವಹಿಸಲೇಬೇಕು ಎಂಬ ನಿಯಮ ಇಲ್ಲ, ಕಡ್ಡಾಯ ಅಲ್ಲ ಓಕೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಕೆಲವು ಸಮುದಾಯಕ್ಕಂತೂ ಅವ್ರು ಯಾಕೆ ಭಾಗವಹಿಸ್ತಾರೆ ಅನ್ನೋದೇ ನನಗೆ ಇನ್ನೂ ಅರ್ಥವಾಗಿಲ್ಲ. ಫಾರ್ ಎಕ್ಸಾಂಪಲ್, ಬ್ರಾಹ್ಮಣರು, ನೀವು ಏನಕ್ಕೆ ಹೋಗ್ತೀರಿ ಆ ಜಾತಿ ಸಮೀಕ್ಷೆಗೆ? ನಿಮ್ಮ ನಂಬರ್ ಈ ಸಮೀಕ್ಷೆಯಲ್ಲಿ 10,000 ಇದೆ ಅಂದರೂ ನಿಮ್ಗೇನೂ ಇಲ್ಲ ಲಾಭ, 1,000 ಇದೆ ಅಂದರೂ ನೀವು ಏನಕ್ಕೆ ಬೇಕು? ಬಿಟ್ಬಿಡಿ. ಈ ಮನೋಸ್ಥಿತಿಯಲ್ಲಿ ಯಾರ್ಯಾರು ಇದ್ದರೆ ಬಿಟ್ಬಿಡಿ ಅವರು. ಬಟ್ ಆರ್ಥಿಕವಾಗಿ ಬಂದಾಗ ಅದನ್ನು ಪರಿಗಣಿಸ್ಬೋದಾಗಿಲ್ಲ ಸರ್. ನಂಬರ್ ರೀ ಅದು, ಎಕ್ಸ್ ಪೆಲೋ ಇವನು ಇದು ಅಂತೇನು ಬರೆಯಲ್ವಲ್ರಿ ಅಲ್ಲಿ ಆರ್ಥಿಕವಾಗಿ. ನಾಳೆ ಆರ್ಥಿಕವಾಗಿ ನಂಗೆ ಲಾಭ ಬೇಕು ಅಂದರೆ ನಂದು ಸರ್ಟಿಫಿಕೇಟ್ ಅಲ್ವೇನ್ರಿ ಫಿನೈಲ್? ಅದೇ ಬರೋದು ಅದರಲ್ಲಿ. ಮತ್ತೆ ಹೌದು, ಇದರಲ್ಲಿ ಬರ್ಸಿದ್ರಿಂದ ಏನು ಇಲ್ವಲ್ರಿ, ಸಿಗಬೇಕಾಗಿರುವಂಥದ್ದೇನಿಲ್ಲ. ಇದರಲ್ಲಿ ಬರ್ಸಿದ್ರಿಂದ ಓವರ್ ಆಲ್ ಲಾಭ ಇರ್ಬೋದು. 1,00,000 ಪರಿಶಿಷ್ಟ ಜಾತಿ ಇದ್ದಾರೆ, 70-60 ಸಾವಿರ ಕುರುಬರಿದ್ದಾರೆ, 75,000 ನಾಯಕರಿದ್ದಾರೆ, 36,000 ಲಿಂಗಾಯತರಿದ್ದಾರೆ, 56,000 ಒಕ್ಕಲಿಗರಿದ್ದಾರೆ. ಇದು ನಂಬರ್, ಅದರ ಪ್ರಕಾರದಲ್ಲಿ ಫಂಡ್ ಬರಬೇಕು ಅಂತ ಓವರ್ ಆಲ್ ಇರ್ಬೋದು. ಇಂಡಿವಿಜುವಲಿ ಏನೂ ಇಲ್ಲ ನಿಮಗೆ. ಅಂದ್ರೆ ಜನಕ್ಕೆ ಅನುಕೂಲ ಆಗೋಕ್ಕಿಂತಲೂ ರಾಜಕೀಯ ಪಕ್ಷಗಳಿಗೆ ಜಾಸ್ತಿ ಅನುಕೂಲ. ಎಕ್ಸಾಕ್ಟ್ಲಿ, ರಾಜಕೀಯ ಪಕ್ಷಗಳಿಗೆ ಒಂದು ಲೆಕ್ಕಾಚಾರ ಸಿಕ್ಕತ್ತೆ, ಇನ್ನಷ್ಟು ಜಾತಿ ರಾಜಕಾರಣಕ್ಕೆ ಅವ್ರನ್ನ ಹೆಂಗ್ ಓಡೋದು ಆಟ ಮತ್ತು ಫಂಡಿನ ಡೈವರ್ಸಿಫಿಕೇಶನ್ ನಲ್ಲಿ ಸ್ವಲ್ಪ ಟಾರ್ಗೆಟೆಡ್ ಫಂಡಿಂಗ್ ಆಗತ್ತೆ. ಇಂಡಿವಿಜುವಲಿ ಯಾರಿಗೂ ಯಾವ ಲಾಭನೂ ಇಲ್ಲ ಇದರಲ್ಲಿ. ಎಸ್, ಹಾಂ, ಓಕೆ. ಸೊ ಇನ್ನು ಸೆಪ್ಟೆಂಬರ್ 22ರಿಂದ ಏನೋ ಜನಗಣತಿ ಅಂತೂ ಶುರು ಆಗ್ತಾ ಇದೆ. ಬಟ್ ಕ್ರಿಶ್ಚಿಯನ್ ಜೊತೆಗೆ ಜಾತಿಗಳನ್ನ ಸೇರ್ಪಡೆಗೊಳಿಸಿದ್ರಲ್ಲ, ಅದ್ರದ್ದು ಒಂದಿಷ್ಟು ಲಿಸ್ಟ್ ಸಿಕ್ಕಿದೆ. ಹಳೆಯದು ಜಾತಿ ಗಣತಿ, ಹಳೆಯದು ಸರ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಹಾಂ ಸರ್, ಎಸ್ ಸಿ ಹೌದು, ಆದಿ ಆಂಧ್ರ ಕ್ರಿಶ್ಚಿಯನ್, ಆದಿ ಕರ್ನಾಟಕ ಕ್ರಿಶ್ಚಿಯನ್, ಎಸ್ ಟಿ ಒಳಗೆ ಬರುತ್ತೆ. ಮಾದಿಗ ಕ್ರಿಶ್ಚಿಯನ್, ಶೆಡ್ಯೂಲ್ ಕಾಸ್ಟ್ ಲೆಫ್ಟ್, ಕನ್ವರ್ಷನ್ ಅಲ್ಲಿ ಹೈಯೆಸ್ಟ್ ಟಾರ್ಗೆಟೆಡ್ ಕಮ್ಯುನಿಟಿ ಇದು ಮಾದಿಗ ಕ್ರಿಶ್ಚಿಯನ್. ಮಾದಿಗ ಕ್ರಿಶ್ಚಿಯನ್ ಅಲ್ಲ, ಆಯ್ತು. ಕನ್ವರ್ಷನ್ ಅಲ್ಲಿ ಸಿ ಲಾರ್ಜ್ ಕನ್ವರ್ಷನ್ಸ್ ಆರ್ ಬೀಯಿಂಗ್ ರಿಪೋರ್ಟೆಡ್ ಫ್ರಮ್ ಡಿಸ್ಟ್ರಿಕ್ಟ್ಸ್. ಜಿಲ್ಲೆಗಳು ಅಂತಂದರೆ ಬೀದರ್, ಚಿತ್ರದುರ್ಗ, ಚಾಮರಾಜನಗರ, ಪಾರ್ಟ್ ಆಫ್ ಕೆಲವು ಮೈಸೂರಿನ ಕೆಲ ಭಾಗಗಳು ಇಲ್ಲಿಂದ ಬರ್ತಾ ಇದೆ. ಯಾವ ಲೆವೆಲ್ಗೆ ಕೆಲವು ಕಡೆ ಬಂದಿದೆ ಕನ್ವರ್ಷನ್, ಯಾಕಂದರೆ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು ಇದನ್ನು. ಮುಖ್ಯಮಂತ್ರಿಗಳು ಎಲ್ಲ ಸಮಾನತೆ ಇದ್ರೆ ಯಾಕೆ ಹೋಗ್ತಾ ಇದ್ರು ಅಂದ್ರೆ, ನೋ, ಯು ಆರ್ ಕಂಪ್ಲೀಟ್ಲಿ ರಾಂಗ್.
ನೀವೆಷ್ಟು ಡಿಸ್ಕನೆಕ್ಟ್ ಆಗೋಗಿದ್ದೀರಿ ನೆಲದ ವ್ಯವಹಾರಗಳ ವಿಚಾರದಲ್ಲಿ ಅಂತ. ಓಕೆ. ಡಿಸ್ಕನೆಕ್ಟೆಡ್ ಯು ಆರ್, ಕಂಪ್ಲೀಟ್ಲಿ ರಾಂಗ್. ಬರ್ತಿರೋ ವರದಿಗಳಲ್ಲಿ ಬೀದರ್ ಮತ್ತು ಚಿತ್ರದುರ್ಗ ಲುಕ್ಸ್ ಲೈಕ್ ಹೈಯೆಸ್ಟ್ ಕನ್ವರ್ಷನ್ಸ್. ಅದರಲ್ಲಿ ಸಮಾನತೆ ಅಲ್ಲ, ಅದು ಆರೋಗ್ಯದ ವಿಚಾರದಲ್ಲಿ ಕೆಲವು ಪ್ರಲೋಭನೆಗಳು. ಹುಷಾರಿಲ್ಲ ಅಂದರೆ ದುಡ್ಡು ಕೊಡೋದು, ಪ್ರೇಯರ್ ಮಾಡ್ತಿದ್ದೀನಿ ಅನ್ನೋದು, ಈ ಥರ ಮನಸ್ಸನ್ನು ಒಪ್ಪಿಸೋದು. ಹಣಕಾಸಿನ ಪ್ರಲೋಭನೆಗಳು, ಉದ್ಯೋಗದ ಆಮಿಷಗಳು, ಮನೆ ಕೊಡ್ತೀನಿ ಅನ್ನೋದು, ಉದ್ಯೋಗ, ಚೈನ್ ಲಿಂಕ್ ಥರ ಎನ್ಕರೇಜ್ ಮಾಡಬಹುದಾದ ಸ್ಕೀಮ್ಗಳು ಕನ್ವರ್ಷನ್ನಲ್ಲಿ. ಒಬ್ಬ ಒಂದು ಮಾಡಿ ಅವನು ಅಲ್ಲಿಂದ 10 ಮಾಡಿದ್ರೆ ಅವನಿಗೆ ಅದೆಷ್ಟೋ ದುಡ್ಡು, 10 ಜನ ಹೋಗಿ 100 ಮಾಡಿದ್ರೆ ಅದು ಆ 10 ಜನಕ್ಕೆ ಎಷ್ಟೋ ದುಡ್ಡು. ಇಟ್ಸ್ ವರ್ಚುವಲ್ ಚೈನ್ ಸ್ಕೀಮ್ ಅದ ಥರ ಹೇಗೆ ಹೇಳ್ತಾರೆ ಬಂದು ನಮ್ಮ ಹತ್ರ. ಹಾಗಾಗಿ ರೆಡ್ಡಿ ಕ್ರಿಶ್ಚಿಯನ್ 3,000 ಚಿಲ್ಲರೆ, ಕುರುಬ, ಬಣಜಿಗ, ಗೊಲ್ಲ, ಬೆಸ್ತ, ಬ್ರಾಹ್ಮಣ ಅಂತೆಲ್ಲ ಇದೆ, ಇದರಲ್ಲಿ ಒಂದಷ್ಟಿದೆ. ಓಕೆ, ಈಗ ನಾನು ಹೇಳೋದು, ಈಗ ಇದರಲ್ಲಿ ಬೆಸ್ತ, ಬ್ರಾಹ್ಮಣ, ಕ್ರಿಶ್ಚಿಯನ್ 1541 ಅಂತ ಯಾರೋ ಬರ್ಸಿದಾರಪ್ಪ ಹಳೇದ್ರಲ್ಲಿ. ಅಪ್ಪ, ಬ್ರಾಹ್ಮಣ ಕ್ರಿಶ್ಚಿಯನ್ ಆದ 1541 ಒಬ್ಬನ ಯಾರನ್ನೋ ಪ್ರಶ್ನೆ ಕೇಳೋಣ, ಎಲ್ಲರನ್ನೂ ಕೇಳೋಕ್ಕಾಗ್ತಿಲ್ಲ ನಮ್ಗೆ. ನೀನಾ ಬ್ರಾಹ್ಮಣನಾಗಿ ಕ್ರಿಶ್ಚಿಯನ್ ಆಗಿದ್ದಿದ್ದು ಅಥವಾ ನಿಮ್ಮ ತಾತಾನ? ಯಾರು ನಿಮ್ಮ ತಾತ ಆಗಿದ್ರೆ ನಿನಗೆ ಇನ್ನೂ ಬ್ರಾಹ್ಮಣ ಪ್ರೀತಿ ಯಾಕಪ್ಪ ಉಳಿದಿದೆ? ನೀನೇ ಆಗಿದ್ರೆ ಬೇರೆ. ಹುಡುಗ ಆಗಿದ್ದಾಗ ಜನವರ ಹಾಕೊಂಡು ಬೆಳೆದ್ಬಿಟ್ಟೆ ಸಾರ್, ನಮ್ಮ ಅಪ್ಪ ಅಮ್ಮನ ಜೊತೆ ಮರೆಯೋಕ್ಕಾಗ್ತಾ ಇಲ್ಲ ಸಾರ್, ಅದಕ್ಕೋಸ್ಕರ ಅದನ್ನು ಬರ್ಸ್ಕೊಂಡ್ಬಿಟ್ಟೆ ಸಾರ್, ಓಕೆ. ನಿಮ್ಮ ತಾತನೋ ನಿಮ್ಮ ಅಪ್ಪನೋ ಆಗಿದ್ರೆ ನಿನಗೂ ಬ್ರಾಹ್ಮಣತ್ವಕ್ಕೂ ಏನಪ್ಪ ಸಂಬಂಧ ಇರ್ತವೆ? ಅಥವಾ ಬೆಸ್ತ ಅಥವಾ ಬಿಲ್ಲವ ಏನು ಸಂಬಂಧ? ಹಿಂದೆ ಆಗಿರೋದು ಆ ಲೆಕ್ಕಕ್ಕೆ ಬರೋದಾದ್ರೆ ಹಿಂದೂಗಳು ಹೇಳಿದ್ದು ಬರ್ಸ್ಕೂಡ್ದದನ್ನ ಅಂತ. ಎಸ್. ಓಕೆ. ಇನ್ನು ರಾಜ್ಯ ಸರ್ಕಾರದ ಬಹುಚರ್ಚಿತ ಜನಗಣತಿ ಹೈಕೋರ್ಟ್ ಕದ ತಟ್ಟಿದೆ. ಜಾತಿಗಣತಿ ವಿರೋಧಿಸಿ ರಾಜ್ಯ ಒಕ್ಕಲಿಗರ ಸಂಘ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರು ಸೇರಿ ಹಲವರು ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ವಿಚಾರಣೆಯನ್ನು ಹೈಕೋರ್ಟ್ ನಡೆಸಿತು, ನೋಟಿಸ್ ಕೂಡ ಜಾರಿ ಮಾಡಿದೆ. ಕೇಂದ್ರದ ಗಣತಿ ಆಯುಕ್ತರಿಗೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ, ವಾದ ಪ್ರತಿವಾದ ನಡೆದಿದೆ, ಡ್ಯಾಶ್ ಡ್ಯಾಶ್ ಎಲ್ಲ ಸರಿ. 22ಕ್ಕೆ ತಗೊಂಡಿದ್ದಾರೆ ಅವರು, ವಿಚಾರಣೆ 22ಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್, ಈಗ ಹೈಕೋರ್ಟ್ ಮುಂದೆ ಬರ್ಬೋದಾದ ಏನು ಪ್ರಶ್ನೆ? ಈ ಉಪ ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಇವ್ರು ತೆಗೆದು ಬಿಟ್ರೆ ಒಂದು ಇಶ್ಯೂ ಇಸ್ ರಿಸಾಲ್ವ್ ಆಯಿತು. ನನ್ನ ಪ್ರಕಾರ ಅದಲ್ಲ ಇಶ್ಯೂ ಅಲ್ಲಿ ಬರಬೇಕಾಗಿರೋದು ಹೈಕೋರ್ಟಲ್ಲಿ. ಹೈಕೋರ್ಟ್ ಹ್ಯಾಸ್ ಟು ಡೀಲ್ ವಿತ್ ಒನ್ ಬೇಸಿಕ್ ಕ್ವಶನ್. ಏನು ಸರ್? ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡುವ ಅಧಿಕಾರ ಇದೆಯೋ ಇಲ್ಲವೋ? That primary question has to be answered by High Court. ಬೇಸಿಕ್ ಕ್ವಶನ್. ಇದು ಉಪ ಜಾತಿ, ಲಿಂಗಾಯತ, ಕ್ರಿಶ್ಚಿಯನ್ನು, ಬ್ರಾಹ್ಮಣ, ಕ್ರಿಶ್ಚಿಯನು, ಬೆಸ್ತ, ಬಿಲವ ಅದೆಲ್ಲ ಆಮೇಲೆ ನೋಡೋಣ. ಇದು ಇತ್ಯರ್ಥ ಆಗಬೇಕು. ಆ ಇತ್ಯರ್ಥವನ್ನು ಹೈಕೋರ್ಟ್ ಮಾಡೋದಾದರೆ ನನ್ನ ಪ್ರಕಾರ ಹೈಕೋರ್ಟು ಹ್ಯಾಸ್ ಟು ಸ್ಟೇ. ಗಣತಿ ಮಾಡೋ ಹಾಗಿಲ್ಲ, ಮಾಡಬೇಡಿ, ನಾವು ತೀರ್ಮಾನ ಕೊಡ್ತೀವಿ ರೀ ಅಂತ. ತೀರ್ಮಾನ ಏನು ಬೇಕಾದ್ರೂ ಆಗಲಿ. ಓಕೆ. ಆರ್ ಬಿ, ಆಯೋಗವೇ ಕಾಯಬೇಕು, ಪೆಟಿಷನ್ ಇನ್ನೂ ಬಾಕಿ ಇದೆ, ನಾನು ಅಂಡರ್ ನೋಟಿಸಲ್ಲಿ ಇದ್ದೀನಿ ಅಂತ. ಸೊ ನಾವು ಶುರು ಮಾಡೋದು ಕುಡ್ದು ಅಂತೇಳಿ ಐ ಆಮ್ ಜಸ್ಟ್ ಸಜೆಸ್ಟಿಂಗ್. ನಂಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಈಗ. ಓಕೆ. ಆಯೋಗನೇ ತಡಿಬೇಕಾಗಿ ಬರ್ಬೋದು, ತಡಿಬೇಕು, ಯಾಕಂದರೆ ನಾವು ಅಂಡರ್ ನೋಟಿಸಲ್ಲಿ ಇದ್ದೀವಿ ನಾವೀಗ ಅಂತ. ಅಂಡ್ ದೇ ಹ್ಯಾವ್ ಟೇಕನ್ ದ ನೋಟಿಸ್. ಆರ್ ಸಿ, ಹೈಕೋರ್ಟ್ ಅಷ್ಟು ಸೇ ಓಕೆ ಯು ಪ್ರೊಸೀಡ್ ವಿತ್ ಇಟ್, 22ನೇ ತಾರೀಕು ಮಾಡ್ಕೊಂಡೋಗಿ, ಬಟ್ ನೋ ಡಾಟಾ ಶುಡ್ ಬಿ ಪಬ್ಲಿಷ್ಡ್ ಅಂಟಿಲ್ ವಿ ಗಿವ್ ಇಟ್ ಅಂತ. ಆಗೇನಾಗುತ್ತೆ? ದುಡ್ಡು ವೇಸ್ಟ್ ಆಗುತ್ತೆ. ಲಾಸ್ಟ್ ಟೈಮ್ ಜಡ್ಜ್ಮೆಂಟ್ ರಿವರ್ಸ್ ಆಗಿಬಿಟ್ರೆ ಪ್ರೋ ಆದರೆ ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್. ಹಾಗಾಗಿ ನಿಮಗೆ ಕುತೂಹಲ ಇದೆ 22ನೇ ತಾರೀಕು ಏನಾಗುತ್ತೆ ಅಂತ. ಎಸ್. ಇನ್ನು ಜಾತಿಗಣತಿ ಗೊಂದಲದ ಮಧ್ಯೆ ಶಕ್ತಿ ಪ್ರದರ್ಶನದ ಕೆಲಸ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತರ ಏಕತಾ ಸಭೆ ನಡೆದಿದೆ. ಫಕೀರ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಂಭಾಪುರಿ ಶ್ರೀಗಳು, ಶ್ರೀಶೈಲ ಶ್ರೀಗಳು, ಕಾಶಿ ಮತ್ತು ಉಜ್ಜಯಿನಿ ಹಾಗೂ ಸಿದ್ಧಗಂಗಾ ಶ್ರೀಗಳು 3,000 ಮಠಗಳ ಏನು ಮಾತಾಡಿದ್ದಾರೆ ನೋಡೋಣ ಅದರಲ್ಲಿ. ಹ್ಞೂ ಸರ್, ಇವರೆಲ್ಲ ನಾಳೆ ಆದಿಚುಂಚನಗಿರಿಯವರು ಸಭೆ ಕರೆದಿದ್ದಾರೆ. ಅವ್ರದ್ದು ಇದೆ, ಅವ್ರದ್ದೆಲ್ಲ ಇಲ್ಲಿ ಬೆಂಗಳೂರಲ್ಲೆಲ್ಲ ಕರೆದಿದ್ದಾರೆ. ಲಿಂಗಾಯತರದ್ದು ಒಂದು ಕಡೆಗೆ, ನಾಳೆ ಒಕ್ಕಲಿಗರದ್ದು ಅವರು ಕರೆದಿದ್ದಾರೆ. ಈ ಮಧ್ಯೆ ಕುರುಬರ ಬಗ್ಗೆ ಲಘು ಹೇಳಿಕೆ ಕೊಟ್ಟ ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ಶಾಸಕ ಶ್ರೀವತ್ಸ ವಿರುದ್ಧ ಪೊಲೀಸ್ ಠಾಣೆಯಲ್ಲೆಲ್ಲ FIR ಆಗಿದೆ ಅಂತ. ಏನಕ್ಕೆ ಲಘುವಾಗಿ ಏನಕ್ಕೆ ಮಾತಾಡಬೇಕು? ಜಾತಿ ಬಗ್ಗೆ ಅಲ್ಲ, ಏನು ವಾಟ್ ಇಸ್ ದ ಪಾಯಿಂಟ್? ಅವಶ್ಯಕತೆ ಪಾಯಿಂಟ್ ಏನಿದೆ ಅಂತ ನಾನು ಕೇಳೋದು. ಹೌದು. ಎಸ್.
ಲಿಂಗಾಯತ ಒಂದೇ ಧರ್ಮ, ಭಿನ್ನ ಧರ್ಮಗಳಲ್ಲ. ಒಡಕಿನ ಧ್ವನಿ ಬಳಸುತ್ತಿರುವುದು ಅತ್ಯಂತ ವಿಷಾದನೀಯ. ನಮ್ಮ ಸರ್ಕಾರದ ವತಿಯಿಂದ ಸಮೀಕ್ಷೆ ನಡೀತಾ ಇದೆ. ಜಾತಿಯ ಕಾಲಂನಲ್ಲಿ ವೀರಶೈವ ಅಥವಾ ಲಿಂಗಾಯತ ಬರೆಸಬೇಕು ಅಂತ ಹೇಳಿ ಮಹಾಸಭಾದ ತೀರ್ಮಾನ ಇದೆ. ಉಪಜಾತಿ ಕಾಲಂನಲ್ಲಿ ಸುಮಾರು 100 ಒಳಪಂಗಡಗಳಿದ್ದಾವೆ. ಅದರ ಹೆಸರನ್ನು ನಮೂದಿ ಮಾಡಬೇಕು. ಯಾರೊಬ್ಬರನ್ನು ಕೂಡ ನಿಂದಿಸದೆ ಪ್ರೀತಿಯಿಂದ ಸಮಾನವಾಗಿ ಕಾಣುವಂತಹ ಒಂದು ಮನೋಭಾವ ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಯಾವತ್ತೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇರುವಂತಹದ್ದು. ಇವತ್ತು ನಾವೆಲ್ಲ ಅವರೊಂದು ತೀರ ಇವರೊಂದು ತೀರ ಆಗಬಾರದು, ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹೋಗ್ತೇವೆ ಎನ್ನುವಂಥ ಮನೋಭಾವ ಇರಬೇಕು. ಈ ಅಧರ್ಮದ ಕೆಲಸವನ್ನ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ಅವ್ರ ಹೈಕಮಾಂಡ್ ಎಲ್ಲೋ ಟಾಸ್ಕ್ ಕೊಟ್ಟಿರ್ಬೇಕು. ಸೋನಿಯಾ ಗಾಂಧಿ ಅವರು ಕ್ರಿಶ್ಚಿಯನ್ ಇರೋದ್ರಿಂದ ಅವರು ಟಾಸ್ಕ್ ಕೊಟ್ಟಿರ್ಬೋದು. ಇದು ಅಕ್ಷಮ್ಯ ಅಪರಾಧ. ಅದಕ್ಕೆಲ್ಲ ನಮ್ಮ ಒಕ್ಕಲಿಗ ಸ್ವಾಮೀಜಿಗಳು ನಾವು ಎಲ್ಲರೂ ಕೂಡ ಸೇರ್ತಾ ಇದ್ದೀರಿ. ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂದ್ರೆ ಇದರಿಂದ ಏನೋ ಷಡ್ಯಂತ್ರ ಇದೆ. ಈ ಷಡ್ಯಂತ್ರದಿಂದನೇ ಸಿದ್ದರಾಮಯ್ಯ ಇದೆಲ್ಲ ಮಾಡ್ತಾ ಇರೋದು. 2013ರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದ್ದನ್ನ ಒಡೆಯುವಂಥದ್ದು ಮಾಡಿದ್ರು. ಈಗ ಮತ್ತೆ ಎಲ್ಲ ಜಾತಿಗಳನ್ನು ಹೊರಡ್ತಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಗಾಣಿಗ ಕ್ರಿಶ್ಚಿಯನು, ನೇಕಾರ ಕ್ರಿಶ್ಚಿಯನ್ ಎಲ್ಲಿಂದ ಬಂದ್ರಪ್ಪ ಇವರು? ಯಾಕೆ ಇದನ್ನು ಈ ತರ ಮಾಡ್ತಾ ಇದ್ದೀರಿ ನೀವು? ಇದರ ಷಡ್ಯಂತ್ರ ಇರುವ ಜಾತಿ ಜನಗಣತಿ ಇವತ್ತು 47 ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿ ಎಲ್ಲಾ ಜಾತಿಗಳಲ್ಲೂ ಕೂಡ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜಾತಿ ಪಂಥ ಮತ ಯಾವುದೇ ಇದ್ರು ಉಪಜಾತಿಯಲ್ಲಿ ಇವರು ಈಶ್ವರ್ ಖಂಡ್ರೆ ಹೇಳ್ತಾ ಇದ್ರು, ಅದನ್ನು ಮಾಡ್ಕೊಳ್ಳಿ, ತಪ್ಪಿಲ್ಲ. ಬಟ್ ಅದನ್ನ ಇದರಲ್ಲೇ ಸರ್ವೆ ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳಿ, ಸೇರಿಸ್ಕೊಳ್ಬೇಕು. ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳಿ. ಇಟ್ ಡಸಂಟ್ ಮ್ಯಾಟರ್. ಬ್ಯಾಟರಲ್ಲಿ ಹಾಕ್ಕೊಳ್ಳಿ. ಓಕೆ, ಈ ತರ ಬೇಡ ಅಂತ. ಧರ್ಮದ್ದಲ್ಲ, ಜಾತಿದು ನಾ ಹೇಳ್ತೀನಿ. ಉಪಜಾತಿಗಳನ್ನು ಸೇರಿಸ್ಕೊ. ಸೇಮ್ ಈಗ ಕ್ರಿಶ್ಚಿಯನ್ರು ಬೇಕಿದ್ರೆ ಕ್ರಿಶ್ಚಿಯನ್ ಬ್ರಾಕೆಟಲ್ಲಿ ಕ್ಯಾಥೋಲಿಕ್, ಕ್ರಿಶ್ಚಿಯನ್ ಬ್ರಾಕೆಟಲ್ಲಿ ಪ್ರಾಟೆಸ್ಟೆಂಟ್, ಕ್ರಿಶ್ಚಿಯನ್ ಜೆಸ್ಯುಯೇಟ್ ಬ್ರಾಕೆಟ್ ಎಲ್ಲ ಹಾಕೊಳ್ಳಿ. ಮುಸ್ಲಿಮಲ್ಲೂ ಸೇಮ್, ಶಿಯಾ, ನಾನ್ ಸುನ್ನಿ, ಬರಲಿ ಎಲ್ಲವೂ ಕೂಡ ಕ್ಲಿಯರ್ ಅಷ್ಟೇ. ಇದಿದೆಯಲ್ಲ, ಇದು ಅತಿರೇಕ ಮತ್ತು ಅನ್ಬಿಲೀವಬಲ್. ಅದು ಯೋಚನೆ ಮಾಡಿದವರು ಯಾರು ಅನ್ನೋದೇ ಬಹಳ ಆಶ್ಚರ್ಯ. ಕೋತಿ ಯೋಚನೆ ಮಾಡಿದವನು ಕೋತಿ ಮತ್ತು ಅವನು ಮಾಡಿದ ಕಿತಾಪತಿ, ಅದನ್ನು ನಂಬಿ ಮುಂದೆ ಹೆಜ್ಜೆ ಹಾಕಿದ್ದ ಮಾನ್ಯ ಘನತೆವೆತ್ತ ಮುಖ್ಯಮಂತ್ರಿ. ದಟ್ಸ್ ಆಲ್. ಚೀಫ್ ಮಿನಿಸ್ಟರು ಈ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯನ್ನು ತೋರಿಸ್ಬೇಕಾಗಿತ್ತು. ಈಗಲೂ ತೋರಿಸ್ಬೇಕು. ಮೊದಲೇ ನಿಮ್ಮ ಮೇಲೆ ಅಪವಾದ ಇದೆ, ಇವರ ಆ್ಯಂಟಿ ಹಿಂದೂ, ಆ್ಯಂಟಿ ಅಪ್ಪರ್ ಕಾಸ್ಟ್ ಅಂತೆಲ್ಲ ನಿಮ್ಮ ಮೇಲಿದೆ. ಹೌದು. ಯಾಕೆ ಅದನ್ನು ಪದೇ ಪದೇ ಮತ್ತೆ ಗಟ್ಟಿ ಮಾಡೋ ಥರನೇ ಮಾಡಕ್ಕೆ ಹೋಗ್ತೀರಿ? ನಾನು ಅದಲ್ಲ ಅನ್ನೋದಾದರೆ, ನಾನಲ್ಲ ಅಂತ ಹೇಳ್ತಾರೆ, ಮತ್ತೆ ಹೌದು ಅನ್ನೋದಾದರೆ ಇನ್ನೂ ಮಾಡಿ ಬೇಕಾರೆ ನಾ ಬೇಡ ಅಂದಿಲ್ಲ. ಹೌದು ನಾನು ಆಂಟಿ ಹಿಂದೂ, ನಾನು ಆಂಟಿ ಮೇಲ್ಜಾತಿ ಅನ್ನೋದೇ ಆದರೆ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಿ ನಿಮ್ಗೆ ಅಧಿಕಾರ ಇರೋವರೆಗೆ. ನನ್ನದು ಅಲ್ಲಪ್ಪ ಅನ್ನೋದಾದರೆ ಯಾಕೆ ಅದಕ್ಕೆ ಆ ಅರ್ಥ ಬರುವ ಕ್ರಿಯೆಗಳಿಗೆ ಅವಕಾಶ ಕೊಡ್ತಾ ಹೋಗ್ತೀರಿ? ಎಸ್